ಕಾಮದಿಂದಿರುವ ಸ್ತ್ರೀಯರು ಇದೇ ರೀತಿ ವರ್ತಿಸುತ್ತಾರೆ, ಹೀಗೆಯೇ ಇರುತ್ತಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಒಬ್ಬ ಸ್ತ್ರೀಯು ಪುರುಷನನ್ನು ಆಕರ್ಷಿಸಲು ತುಂಬಾ ಸುಲಭವಾಗಿ ಮತ್ತು ಸಲೀಸಾಗಿ ಮಾಡಬಲ್ಲಳು. ಏಕೆಂದರೆ ಪ್ರಕೃತಿಯು ಸ್ತ್ರೀಯರಿಗೆ ಪುರುಷನನ್ನು ಆಕರ್ಷಿಸುವ ಶಕ್ತಿಯನ್ನು ನೀಡುತ್ತದೆ. ಅದು ಲೋಕಕ್ಕೆ ಮತ್ತೊಂದು ಪೀಳಿಗೆಯನ್ನು ಸೃಷ್ಟಿಸಲು ಸಹಾಯಕವಾಗುತ್ತದೆ. ಆದರೆ ಇಲ್ಲಿ ಕೇವಲ ಪುರುಷನೊಬ್ಬನೇ ಸ್ತ್ರೀಯರಿಗೆ ಆಕರ್ಷಿತನಾಗುತ್ತಾನೆ ಎಂದುಕೊಂಡರೆ ಅದು ನಮ್ಮ ತಪ್ಪು. ಏಕೆಂದರೆ ಪುರುಷನಿಗಿಂತ ಸ್ತ್ರೀಯರಲ್ಲಿ ಕಾಮವು ಹೆಚ್ಚಾಗಿ ಅಡಗಿರುತ್ತದೆ. ಆದುದರಿಂದ ಸ್ತ್ರೀಯರು ಕಾಮದಿಂದ ಭಾವೋದ್ರೇಕಗಳನ್ನು ಹೊಂದಿರುತ್ತಾರೆ. ಇವರಲ್ಲಿ ಕಾಮದಿಂದ ವಿಪರೀತ ಧೋರಣೆ ಹೊಂದಿರುವ ಸ್ತ್ರೀಯರು ನಿಧಾನವಾಗಿರುತ್ತಾರೆ. ಅವರು ಹೆಚ್ಚು ಮಾತನಾಡುವುದಿಲ್ಲ. ಒಂದು ವೇಳೆ ಮಾತನಾಡಿದರೆ ನಗುತ್ತಾ ನಾಚಿಕೆಪಡುತ್ತಾ ಇರುತ್ತಾರೆ. ಏಕೆಂದರೆ ಅವರ ಮನಸ್ಸಿನಲ್ಲಿರುವ ಭಾವೋದ್ರೇಕಗಳಿಂದ ಅವರು ಪುರುಷರಿಗೆ ಆಕರ್ಷಿತರಾಗಿ ಹೆಚ್ಚು ನಾಚಿಕೆಪಡುತ್ತಾರೆ. ಇನ್ನು ಕೆಲವು ಸ್ತ್ರೀಯರು ತಮ್ಮಲ್ಲಿ ಪುರುಷರ ಬಗ್ಗೆ ಆಸಕ್ತಿ ಇಲ್ಲದಂತೆ ವರ್ತಿಸುತ್ತಾರೆ. ಆದರೆ ಅವರು ಪುರುಷರೊಂದಿಗೆ ಹೆಚ್ಚಾಗಿ ಸ್ನೇಹ ಮಾಡುತ್ತಾರೆ. ಸಾಮಾನ್ಯವಾಗಿ ನೋಡಿದರೆ ಇತರ ಪುರುಷರೊಂದಿಗೆ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಎಲ್ಲ ಸ್ತ್ರೀಯರು ವಿಪರೀತವಾದ ಕಾಮವನ್ನು ಹೊಂದಿರುತ್ತಾರೆ. ಅವರು ಹೆಚ್ಚಾಗಿ ಇತರ ಪುರುಷರೊಂದಿಗೆ ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅವರೊಂದಿಗೆ ವಿವಾಹೇತರ ಸಂಬಂಧವನ್ನು ಏರ್ಪಡಿಸಿಕೊಂಡು ಅವುಗಳನ್ನು ಮುಂದುವರೆಸುತ್ತಾರೆ. ಕಾಮದಿಂದಾಗಿ ಅದನ್ನು ನಿಯಂತ್ರಿಸಲಾಗದೆ ಯೌವನದಲ್ಲಿ ಪ್ರೀತಿಗೆ ಬಿದ್ದು ತಮಗೆ ಇಷ್ಟವಾದ ಪುರುಷನೊಂದಿಗೆ ಶಾರೀರಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ತಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅವರೊಂದಿಗೆ ಪ್ರೀತಿಯೆಂಬ ಸಂಬಂಧವನ್ನು ಹೊಂದಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.